ಇಲ್ಲಿವರೆಗೂ ಸರ್ಕಾರಗಳು ಹೇಳಿರೋ ತರ ಆಪ್ಗಳು ಆಪರೇಟ್ ಮಾಡ್ತಿದ್ರು. ಈಗ ಈ ಆಪ್ ಕಂಪನೀಸ್ ಏನದಾವಲ್ಲ ಅವ್ರು ಹೇಳೋ ತರ ಸರ್ಕಾರ ಆಪರೇಟ್ ಆಗ್ತದ ಅನ್ನೋ ತರ ಕಾಣಕತ್ತದ. ಕರ್ನಾಟಕದೊಳಗಡೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತದ. ಸ್ವಲ್ಪ ದಿನದ ನಂತರ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿನ ಅಲೌ ಮಾಡಬಹುದು ಅಂತೇಳಿ ಹೊಸದೊಂದು ಗೈಡ್ಲೈನ್ಸ್ ಕೊಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಟಕ್ಕರ್ ಕೊಡ್ಬೇಕಂತಾನೆ ಕೇಂದ್ರ ಸರ್ಕಾರ ಕೊಟ್ಟಂಗೆ ಕಾಣಕತ್ತದ. ಆದ್ರೆ ಈ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡಿರೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನ ಅಪ್ರೂವ್ ಮಾಡ್ಬೇಕು, ರಾಜ್ಯದೊಳಗಡೆ ಬೈಕ್ ಟ್ಯಾಕ್ಸಿ ಅಲೌ ಮಾಡ್ಬೇಕು ಅನ್ನೋಂತ ಯಾವ್ದೇ ರೂಲ್ಸ್ ಇಲ್ಲ. ಯಾಕಂತಂದ್ರೆ ಕೆಲವೊಂದು ರಾಜ್ಯದೊಳಗಡೆ ಆಲ್ಕೋಹಾಲ್ ಬ್ಯಾನ್ ಅದ, ಕೆಲವೊಂದು ರಾಜ್ಯದೊಳಗಡೆ ಕ್ಯಾಸಿನೋ ಅಲಾವ್ ಅದ. ಹಿಂಗ ಕರ್ನಾಟಕದೊಳಗಡೆ ಬೈಕ್ ಟ್ಯಾಕ್ಸಿನ ಅಲಾವ್ ಮಾಡ್ಬೇಕು ಅಥವಾ ಬೇಡ ಅನ್ನೋದನ್ನ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಬೇಕಾಗ್ತದ. ಆದ್ರೆ ಈ ಕೇಂದ್ರ ಸರ್ಕಾರಕ್ಕೆ ಜನರ ಮೇಲಿರುವಂತಹ ಕಾಳಜಿಯನ್ನು ನೋಡಿದಾಗ ಅವ್ರು ಯಾವ ತರ ಹೋಗ್ಬೇಕು ಅನ್ನೋದು ಅರ್ಥ ಆಗಕತ್ತಿಲ್ಲ. ಇಲ್ಲಿವರೆಗೂ ಹೆಂಗಿತ್ತಂತಂದ್ರೆ ಆಟೋ ಡ್ರೈವರ್ಸ್ 100 ರೂಪಾಯಿ ಹೋಗುವಂತ ಪ್ಲೇಸ್ಗೆ 150 ರೂಪಾಯಿ ಕೇಳಿದಾಗ ಆಟೋ ಡ್ರೈವರ್ಸ್ ನಮ್ಮನ್ನ ದರೋಡೆ ಮಾಡಕತ್ತಾರ, ಹಗಲು ದರೋಡೆ ಆಗಕತ್ತದ, ಕಸ್ಟಮರ್ ಸುಲಿಗೆ ಮಾಡಕತ್ತಾರ ಅಂತೆಲ್ಲ ಹೇಳ್ತಿದ್ವಿ. ಆದ್ರೆ ಈಗ ಸರ್ಕಾರ ಈ ಅಗ್ರಿಗೇಟರ್ಸ್ ಆಪ್ ಏನದವ ನೀವು ಲೀಗಲಿನ 2 ಪಟ್ಟು ಹಣವನ್ನ ಚಾರ್ಜ್ ಮಾಡ್ಬೋದು ಅಂತ ಲೀಗಲಿ ಕೊಡಾಕತ್ತಾರ. ಹಿಂದೆಲ್ಲ ನಾಳೆ 200 ಹೋಗುವಂತ ಪ್ಲೇಸ್ಗೆ ಇವ್ರು 600 ರೂಪಾಯಿ ಚಾರ್ಜ್ ಮಾಡಿ ಕೇಳುವಂತ ಹಕ್ಕು ಯಾರ ಕಡೆ ಇಲ್ಲ ಆಗ್ತದೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಅಲೌ ಮಾಡಿದ. ಕೇಂದ್ರ ಸರ್ಕಾರ ಈ ಹೊಸ ಗೈಡ್ಲೈನ್ಸ್ ಅನ್ನ ಹೊರಡಿಸಿ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವನ್ನು ಮುಟ್ಸಿದೆ. ಹೆಂಗಂತಂದ್ರೆ ಈಗ ರಾಜ್ಯ ಸರ್ಕಾರ ಅಲೌ ಮಾಡ್ಬೇಕು ಅಥವಾ ಬೇಡ ಅನ್ನೋ ಒಂದು ಕನ್ಫ್ಯೂಷನ್ ಕೂತದೆ. ಅಲೌ ಮಾಡಿದ್ರೆ ಆಟೋ ಗಳ ಒತ್ತಡ ಹೆಚ್ಚಾಗ್ತದೆ, ಅಲೌ ಮಾಡ್ಲಿಲ್ಲ ಅಂತಂದ್ರೆ ಜನ ವಿರೋಧಿ ಸರ್ಕಾರ ಅನ್ನೋ ಒಂದು ಪಟ್ಟವನ್ನ ರಾಜ್ಯ ಸರ್ಕಾರ ಕಟ್ಕೋತದ. ಈಗ ನಮ್ ಈ ಬೈಕ್ ರೈಡರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಇವರೆಲ್ಲ ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ಇಂದೆಲ್ಲ ನಾಳೆ ಈ ಅಗ್ರಿಗೇಟರ್ಸ್ ಆಪ್ಸ್ ಏನಾದಾವ ಅದಕ್ಕೆ ಗುಲಾಮರಾಗಿ ಕೆಲಸ ಮಾಡುವಂತ ಸಮಯ ಬರಾಕತ್ತದ. ಈ ವಿಡಿಯೋದೊಳಗಡೆ ನಾವು ಆಟೋ ಡ್ರೈವರ್ಸ್ ಆಗಿರ್ಬೋದು ಯಾವ ತರ ಅಪ್ಡೇಟ್ ಆಗ್ಬೇಕು, ಅವ್ರು ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ಅವ್ರ ಮುಂದಿನ ಜೀವನ ಎಷ್ಟೊಂದು ಕಷ್ಟಕರ ಆಗ್ಬೋದು. ಈಗ ನಾವು ರೈಡರ್ಸ್ ಏನದೇವಿ ನಾವು ಇದ್ರಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ನಮ್ಮ ಲೈಫ್ ಎಷ್ಟೊಂದು ಕಷ್ಟಕರ ಆಗ್ಬೋದು ಅನ್ನೋದನ್ನ ಮಾತಾಡಕತ್ತೆ. ನೀವು ಇನ್ನೊರ್ಗು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದೊಳಗಡೆ ಡ್ರೈವರ್ಸ್ ಮತ್ತು ರೈಡರ್ಸ್ ಯಾವ ತರ ಅಪ್ಡೇಟ್ ಆಗ್ಬೇಕು ಅನ್ನೋದಂತ ಇನ್ಫಾರ್ಮೇಶನ್ ಕೊಡಾಕತ್ತೀವಿ. ಯಾಕಂತಂದ್ರೆ ಸರ್ಕಾರದ ಮೇಲೆ ನಮಗೆ ಎಷ್ಟು ಯೂಸ್ ಇಲ್ಲ. ಈ ಅಗ್ರಿಗೇಟರ್ಸ್ ಆಪ್ಸ್ ಗಳು ಎಷ್ಟು ಹಣವನ್ನ ಕೊಡ್ತಾರಲ್ಲ ಅದ್ರ ಮೇಲೆ ಹೊಸ ಹೊಸ ಗೈಡ್ಲೈನ್ಸ್ ಕೊಡುವಂತ ಚಾನ್ಸ್ ಕಾಣಕತ್ತದ. ಈಗ ಬಂದಿರುವಂತ ಗೈಡ್ಲೈನ್ಸ್ ಒಳಗಡೆ ಏನದ ಅಂತಂದ್ರೆ ನಾನ್ ಟ್ರಾನ್ಸ್ಪೋರ್ಟ್ ಮೋಟಾರ್ಸ್ ವೆಹಿಕಲ್ಸ್ ಏನದಾವ ಇವು ಮೊಬಿಲಿಟಿ ಸೇಡ್ ಆಪ್ ಥ್ರೂ ಆಪರೇಟ್ ಆಗ್ಬೋದು ಅಂತ ಹೇಳಕತ್ತಾರ. ಇದ್ರೊಳಗೆ ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕು ಅಥವಾ ವೈಟ್ ನಂಬರ್ ಪ್ಲೇಟ್ ಇರ್ಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಅದ್ರ ಜೊತೆ ರೈಡರ್ಸ್ ಯಾರದಾರ ಅವ್ರಿಗೆ 5 ಲಕ್ಷ ರೂಪಾಯಿವರೆಗೂ ಹೆಲ್ತ್ ಇನ್ಶೂರೆನ್ಸ್, ಆಮೇಲೆ 10 ಲಕ್ಷದವರೆಗೂ ಟರ್ಮ್ ಇನ್ಶೂರೆನ್ಸ್ ಕೊಡ್ಬೇಕಂತ ಹೇಳಕತ್ತಾರ. ಆದ್ರೆ ಈ ರೈಡರ್ಸ್ ಮತ್ತೆ ಡ್ರೈವರ್ಸ್ ಏನದಾರ ಯಾರು ಆ ಕಂಪ್ನೀಸ್ ಎಂಪ್ಲಾಯಿ ಅಲ್ಲ. ಇದನ್ನ ಯಾವ ತರ ಅವ್ರು ತಗೊಂಡ್ ಬರ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಮೋಸ್ಟ್ ಆಫ್ ದ ಪೀಪಲ್ ಏನಂತಂದ್ರೆ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಕತ್ತಾರ. ಅವ್ರಿಗೆ ಇನ್ಶೂರೆನ್ಸ್ ಅಲೌ ಆಗ್ತದ ಇಲ್ಲ ಅನ್ನೋ ದೊಡ್ಡ ಕ್ವಶನ್ ಕಾಡಕತ್ತದ. ಇಲ್ಲಿವರೆಗೂ ಕಸ್ಟಮರ್ಸ್ ಅವ್ರಿಗೆ ಬೇಕಾದಾಗ ಆರ್ಡರ್ ಮಾಡ್ತಿದ್ರು, ಕ್ಯಾನ್ಸಲ್ ಮಾಡ್ತಿದ್ರು. ಆದ್ರೆ ಇನ್ ಮುಂದೆ ಯಾರಾದ್ರೂ ಆ ತರ ಮಾಡಿದ್ರು ಅಂತಂದ್ರೆ ಕ್ಯಾನ್ಸಲೇಷನ್ ಪೆನಾಲ್ಟಿಯನ್ನು ಹಾಕ್ಬೇಕಂತ ಹೇಳಾಕತ್ತಾರ. ಅದ್ರ ಜೊತೆ ಡ್ರೈವರ್ಸ್ ರೇಟಿಂಗ್ಸ್ ನೋಡ್ಬೇಕು, ರೇಟಿಂಗ್ಸ್ ಮಾನಿಟರ್ ಮಾಡ್ಬೇಕು. ಯಾರ್ದು ರೇಟಿಂಗ್ಸ್ ಕಡಿಮೆ ಅದ ಅವರಿಗೆ ಟ್ರೈನಿಂಗ್ ಕೊಡ್ಬೇಕು. ಟ್ರೈನಿಂಗ್ ಆದ್ಮೇಲೆ ಅವ್ರು ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕಂತ ಹೇಳಾಕತ್ತಾರ. ಆದ್ರೆ ಇಲ್ಲಿ ಯಾವ ತರ ವರ್ಕ್ ಆಗ್ತದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ಎಷ್ಟೋ ಜನ ಇವತ್ತು ಮೊಬೈಲ್ ಆಪ್ ಒಳಗಡೆ ಕೆಲಸ ಮಾಡಕತ್ತಾರಲ್ಲ ಅವ್ರಿಗೆ ಆ ಕಂಪನಿ ಯಾರು, ಅದ್ರ ಮ್ಯಾನೇಜರ್ ಯಾರು, ಅದ್ರ ಓನರ್ ಯಾರು ಅನ್ನೋ ಯಾವುದೇ ಇನ್ಫಾರ್ಮೇಶನ್ ಅವ್ರ ಕಡೆ ಇಲ್ಲ. ಬೈಕ್ ಲೊಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ರೆಡಿ ಮಾಡ್ಕೋಬೇಕು. ಅದನ್ನ ಸ್ಟೇಟ್ ಕಂಟ್ರೋಲ್ ರೂಮ್ ಮತ್ತು ಕಮಾಂಡ್ ರೂಮ್ ಕನೆಕ್ಟ್ ಮಾಡ್ಬೇಕು. ಇದರಿಂದ ಏನಾದ್ರು ಅನ್ನೆಸೆಸರಿ ಆಗಿ ಏನಾದ್ರು ಇಶ್ಯೂಸ್ ಆದ್ರೆ, ಯಾವ್ದಾದ್ರು ಫ್ರಾಡ್ ಆದ್ರೆ, ಎಲ್ಲ ಒಂದ್ ಕಡೆ ಕ್ರೈಮ್ ಆಗಕತ್ತದ ಅಂತ ಈಸಿಲಿ ಟ್ರ್ಯಾಕ್ ಮಾಡಕ್ ಹೆಲ್ಪ್ ಆಗ್ತದ ಅಂತ ಸರ್ಕಾರ ಹೇಳಕತ್ತದ. ಇದರಿಂದ ಏನೆಲ್ಲ ಲಾಭ ಆಗ್ತದ ಅಂತ ಸರ್ಕಾರದ ವಾದ ಅದ ಅಂದ್ರೆ ಟ್ರಾಫಿಕ್ ಕಂಟ್ರೋಲ್ ಆಗ್ತದೆ, ಕಸ್ಟಮರ್ ಈಸಿಲಿ ಆಕ್ಸೆಸ್ ಆಗ್ತದೆ, ಮತ್ತೆ ಜಾಬ್ ಕ್ರಿಯೇಷನ್ ಆಗ್ತದೆ. ಸಾಕಷ್ಟು ಜಾಬ್ ಕೊಡ್ತೇವೆ ಅಂತ ಸರ್ಕಾರ ಇದನ್ನ ಅಲೌ ಮಾಡಕತ್ತದ. ಆದ್ರ ಎಲ್ಲಾ ರೂಲ್ಸ್ ಗಳನ್ನ ಮಾಡುವಾಗ ಆಟೋ ಡ್ರೈವರ್ಸ್ ಇವ್ರು ತಲೆಯೊಳಗೆ ಇಟ್ಕೊಂಡಿಲ್ಲ. ಯಾಕಂತಂದ್ರೆ ಯಾರು ರೆಡಿ ಮಾಡಕತ್ತಾರ ಅವ್ರಿಗೆ ಜನಸಾಮಾನ್ಯರ ಜೀವನ, ಜನಸಾಮಾನ್ಯರ ದಿನನಿತ್ಯದ ಜೀವನ ಯಾವ ತರ ಹೋಗಾಕತ್ತಾರ ಅನ್ನೋ ಸ್ವಲ್ಪ ಅರಿವನ್ನು ಇಲ್ಲದಂತಹ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡಿದೀವಿ. ಇದರಿಂದನೇ ಏನಾಗಿದೆ ಅಂತ ಈ ತರ ಗೈಡ್ಲೈನ್ಸ್ ಗಳು ಬಂದಾಗ ಇದನ್ನ ಅಪೋಸ್ ಮಾಡಕ್ಕೂ ಕೂಡ ಅವರಿಗೆ ಹಕ್ಕಿಲ್ಲ ಅಥವಾ ಅವ್ರಿಗೆ ಗೊತ್ತಿಲ್ಲ ಪಾಪ. ಯಾಕಂತಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ರೂಮ್ ಒಳಗಿರೋರು, ಗ್ರೌಂಡ್ ಲೆವೆಲ್ ಒಳಗೆ ಇರುವಂತ ಜನರ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ. ಕರ್ನಾಟಕದೊಳಗಡೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಯಾಕಾಗಿತ್ತು ಅಂತ ನೋಡಕ್ ಹೋದಾಗ ಹಿಂದ್ಗಡೆ ಕೂತಿರುವಂತ ಸವಾರಿಗ ಇನ್ಶೂರೆನ್ಸ್ ಇಲ್ಲ, ಅವ್ರಿಗೆ ಸೇಫ್ಟಿ ಇಲ್ಲ, ಆಮೇಲೆ ಏನಾದ್ರು ಕ್ರೈಮ್ ಅದನ್ನ ಟ್ರ್ಯಾಕ್ ಮಾಡಕ್ ಆಗತ್ತಿಲ್ಲ. ಇದು ಅನ್ಫೇರ್ ಕಾಂಪಿಟೇಷನ್ ನಡೆದ. ಇವ್ರು ವೈಟ್ ನಂಬರ್ ಪ್ಲೇಟ್ ಬೈಕ್ ಗಳನ್ನ ಯೂಸ್ ಮಾಡ್ಕೊಂಡು ಕಮರ್ಷಿಯಲಿ ಹೊಡ್ಯಾಕತ್ತಾರ. ಇದರಿಂದ ಏನಾಗಿದೆ, ಇದು ಇಲ್ಲಿಗಲ್ ಆಗಿರೋದ್ರಿಂದ ಆಟೋ ಡ್ರೈವರ್ಸ್ ಗಳಿಗೆ ಲಾಸ್ ಆಗಕತ್ತದ, ಅನ್ಫೇರ್ ಕಾಂಪಿಟೇಷನ್ ನಡೆಯಕತ್ತದ ಅಂತ ಎಲ್ಲಾರು ವಾದ ಇತ್ತಲ್ಲ. ಇದನ್ನ ಒಪ್ಕೋಬೇಕು. ಯಾಕಂತಂದ್ರ ಆಟೋ ಡ್ರೈವರ್ ಜಾಸ್ತಿ ಇನ್ವೆಸ್ಟ್ ಮಾಡಿದಾರೆ, ಪರ್ಮಿಟ್ ತೆಗ್ಸಿದಾರೆ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕಡಿಮೆ ಪ್ರೈಸ್ ಹೋಗಕ್ ಆಗೋದಿಲ್ಲ. ಇದರಿಂದ ಆಟೋ ಡ್ರೈವರ್ಸ್ ಲಾಸ್ ಆಗಕತ್ತಿತ್ತು. ಆದ್ರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡೋದ್ಬಿಟ್ಟು ಅದನ್ನ ರೆಗ್ಯುಲೇಟ್ ಮಾಡ್ಬೇಕು ಅನ್ನೋದು ನಮ್ ವಾದ ಇತ್ತು. ಯಾಕಂತಂದ್ರೆ ಈಗ ನಾವು ಒಬ್ಬ ಪರ್ಸನ್ ಅದೇ, ನನಗ್ ಒಂದ್ ಬೈಕ್ ಇದ್ರೆ ಸಾಕ್ ನಾ ಹೋಗ್ತೇನೆ, ನನಗ ಆಟೋ ಜಾಸ್ತಿ ಆಗ್ತದ. ಅದನ್ನ 3 ಜನ ಇದ್ದಾಗ ನಾ ಆಟೋ ಬುಕ್ ಮಾಡ್ತೀನಿ, ಬೈಕ್ ಮೇಲೆ ಬುಕ್ ಮಾಡೋದಿಲ್ಲ. ಇದರಿಂದ ಕಸ್ಟಮರ್ ನೀವು ಚಾನ್ಸ್ ಕೊಟ್ರೆ ಕಸ್ಟಮರ್ ಚೂಸ್ ಮಾಡ್ಕೋತಾರೆ ಏನ್ ಬೇಕಲ್ಲ ಅದನ್ನ ಅನ್ನೋದ.
ಈಗ ಸರ್ಕಾರ ಏನ್ ಮಾಡ್ತದೆ, ಬ್ಯಾನ್ ಮಾಡಿರೋದ್ರಿಂದ ದೊಡ್ಡ ಹೊಡೆತ ಬಿದ್ದಿತ್ತು, ಅದೆಲ್ಲ ಡಿಸ್ಕಷನ್ ಆದ್ಮೇಲೆ ಸರ್ಕಾರಕ್ಕೆ ಉಲ್ಟಾ ಹೊಡೆದಂಗ್ ಕಾಣಕತ್ತದ. ನಮ್ದು ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಾವು ರೈಲ್ವೆ ಸ್ಟೇಷನ್ ಪ್ಯಾಲೇಸ್ ಗಂಟ್ ಹೋಗ್ಬೇಕಂತಂದ್ರೆ ಒಬ್ಬ ಆಟೋದವ್ರು ಕೇಳಿದ್ರೆ 200 ರೂಪಾಯಿ ಚಾರ್ಜ್ ಆಗ್ತದ ಅಂತ ಹೇಳ್ತಾರೆ. ಅವ್ರ ಜೊತೆ ನಾವು ನೆಗೋಷಿಯೇಟ್ ಮಾಡಿದ್ರು ಕೂಡ 150 ಗಿಂತ ಕೆಳಗಡೆ ಬರೋದಿಲ್ಲ. ನಾವು ಇಮಿಡಿಯೇಟ್ ಆಗಿ ಓಲಾ ಆಪ್ ಚೆಕ್ ಮಾಡಿದಾಗ 90 ರೂಪಾಯಿ ನಮಗೆ ರೈಡ್ ಸಿಗ್ತದ, ಇಲ್ಲಿ ನಮಗ್ ಪ್ರಾಫಿಟ್ ಆಗ್ತದ. ಇದನ್ನ ಆಟೋ ಡ್ರೈವರ್ಸ್ ಥಿಂಕ್ ಮಾಡಿ, ಆಟೋ ಕಮ್ಯುನಿಟಿ ಏನದ, ಅವ್ರ ಆಟೋ ಯೂನಿಯನ್ ಅದ, ಅವ್ರೆಲ್ಲ ಥಿಂಕ್ ಮಾಡಿ ನಾವು ಅಗ್ರಿಗೇಟರ್ ಸೇಮ್ ಪ್ರೈಸ್ ಕೊಡಾಕತ್ತ, ಅದಕ್ಕಿಂತ ಕಡಿಮೆ ಪ್ರೈಸ್ ಹೋದ್ರೆ ಕಸ್ಟಮರ್ಸ್ ಅಗ್ರಿಗೇಟ್ ಆಪ್ ಗಳನ್ನ ಯೂಸ್ ಮಾಡೋದಿಲ್ಲ, ಕಸ್ಟಮರ್ಸ್ ನಮ್ಮ ಹತ್ರ ಬರ್ತಾರೆ ಅನ್ನೋ ಒಂದು ಸಿಂಪಲ್ ಲಾಜಿಕ್ ನಾವು ಯೂಸ್ ಮಾಡುವಂತ ಆಟೋ ಡ್ರೈವರ್ಸ್ ಉಳಿಯುವಂತ ಚಾನ್ಸ್ ಅದ. ಸಿಂಪಲ್ ಆಗಿ ಒಂದು ಕಸ್ಟಮರ್ ಬರ್ತಾರೆ, ಕಸ್ಟಮರ್ ಬಂದ ತಕ್ಷಣ ಯಾವ ಪ್ಲೇಸ್ ಹೋಗ್ಬೇಕು ಅಂತ ಕೇಳಿದಾಗ ಓಲಾ ಮತ್ತು ಉಬರ್ ಚೆಕ್ ಮಾಡ್ರಿ, ಅದ್ ಎಷ್ಟು ತೋರ್ಸಾಕಂದ್ರೆ ಅಷ್ಟೇ ಪ್ರೈಸ್ ನಮಗ್ ಕೊಡ್ರಿ ಅಂತಂದ್ರೆ 100% ಕಸ್ಟಮರ್ ಕೊಡಕ್ ರೆಡಿ ಇರ್ತಾರೆ. ಆದ್ರೆ ಡಬಲ್ ಚಾರ್ಜ್ ಟ್ರಿಬಲ್ ಚಾರ್ಜ್ ಹೇಳಿರೋದ್ರಿಂದ ಕಸ್ಟಮರ್ ಓಲಾ ಮತ್ತು ಉಬರ್ ಹೋಗಿ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿದ್ಮೇಲೆ ಯಾವ್ದೋ ಒಬ್ಬ ಆಟೋ ಡ್ರೈವರ್ ಬರ್ತಾರ, ಅದನ್ನ ಇನ್ನೊಂದು ಲೊಕೇಶನ್ ಹೋಗಿ ತಲುಪಿಸ್ತಾರ. ಅವ್ರಿಗೆ ವರ್ಕ್ ಆಗುವಂತಹ ಈ ಆರ್ಡರ್ ಈಗ ನಿಂತಿರುವಂತ ಆಟೋಗೆ ಯಾಕೆ ವರ್ಕ್ ಆಗೋದಿಲ್ಲ ಅನ್ನೋದು ನಮ್ ಕ್ವಶನ್ ಅದ. ಯಾಕಂತಂದ್ರ ಬಂದಿರುವಂತ ಅಮೌಂಟ್ ಒಳಗೆ ಸ್ವಲ್ಪ ಪರ್ಸೆಂಟೇಜ್ ಆಪ್ ಗಳು ತಗೋತಾವ, ಕಡಿಮೆ ಅಮೌಂಟ್ ಅನ್ನು ಇವ್ರಿಗೆ ಕೊಡ್ತಾರೆ. ಇವ್ರ ಏನಾದ್ರು ಅದೇ ಪ್ರೈಸ್ ರೈಡ್ ಹೋದ್ರು ಅಂತಂದ್ರೆ 100% ಪ್ರಾಫಿಟ್ ಡ್ರೈವರ್ಸ್ ಆಗೋತರ ಅದ. ಆದ್ರೆ ಈ ಡ್ರೈವರ್ಸ್ ಗಳು ಈ ಲಾಜಿಕ್ ಯೂಸ್ ಮಾಡದೆ ಜಾಸ್ತಿ ಪ್ರೈಸ್ ಹೇಳ್ತಿರೋದು, ನಾವು ಆಪ್ ಗಳನ್ನ ಕಂಪೇರ್ ಮಾಡಿದಾಗ ನಮ್ಗೆ ಕಡಿಮೆ ಪ್ರೈಸ್ ಸಿಗ್ತಿರೋದು ನೋಡಿದ್ರೆ ನಮಗ್ ಆಪ್ ಗಳು ಕರೆಕ್ಟ್ ಅದಾವ, ಆಟೋ ಡ್ರೈವರ್ ಜಾಸ್ತಿ ಹೇಳಾಕತ್ತಾರ, ನಮಗ್ ಅನ್ಸ್ಲಿಕ್ಕತ್ತದ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ರೈಡರ್ಸ್ ಆಗಿರೋದು ಡ್ರೈವರ್ಸ್ ಆಗಿರೋದು ಅಪ್ಡೇಟ್ ಆದ್ರು ಅಂತಂದ್ರೆ ಈ ಅಗ್ರಿಗೇಟರ್ ಆಪ್ ಗಳನ್ನ ತನ್ನಿಂದ ತಾನ ನಾವು ಡಿಸ್ಮಿಸ್ ಮಾಡ್ಬೋದು. ನಾವ್ ಇದನ್ನೆಲ್ಲ ಬಿಟ್ಟು ನಮ್ಗೆ ಹೆಂಗ್ ಬರ್ತದೆ ಹಂಗ್ ಹೋಗ್ತೀವಿ, ಅಗ್ರಿಗೇಟರ್ಸ್ ಯಾವ ತರ ಕೊಡ್ತಾರೆ ಅದನ್ನ ನಾವು ಮಾಡ್ತೇವೆ ಅಂತ ಹೋದ್ರೆ ಸರ್ಕಾರಗಳು ಡ್ರೈವರ್ಸ್ ಮತ್ತೆ ಜನಸಾಮಾನ್ಯರ ಮಾತು ಕೇಳೋದಿಲ್ಲ, ಈ ಅಗ್ರಿಗೇಟರ್ಸ್ ಮಾತು ಕೇಳೋ ತರ ಕಾಣಕತ್ತಾವ. ಇದು ಹಿಂಗ ಹೋಯ್ತು ಅಂತಂದ್ರೆ ನಾವು ನೀವು ಎಲ್ಲಾನು ಈ ಅಗ್ರಿಗೇಟರ್ ಗುಲಾಮ ಆಗ್ತೀವಿ. ಇಂದೆಲ್ಲ ನಾಳೆ 5 ಕಿಲೋಮೀಟರ್ ಅವ್ರ 500 ಇಂದ 1000 ರೂಪಾಯಿ ಚಾರ್ಜ್ ಮಾಡಿ ನಾವು ಹೋಗ್ಲೇಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ ನಮ್ ಕಡೆ ಇರೋದಿಲ್ಲ. ಸೊ ಇವತ್ತು ಈ ಜನಸಾಮಾನ್ಯರು ಎಲ್ರು ಒಗ್ಗಟ್ಟಾಗಬೇಕು, ಆಟೋ ಇಂಜಿನ್ಗಳು ಒಗ್ಗಟ್ಟಾಗಬೇಕು, ಡ್ರೈವರ್ಸ್ ಗಳು ಒಗ್ಗಟ್ಟಾಗಬೇಕು, ಬೈಕ್ ಟ್ಯಾಕ್ಸಿನೂ ಅಲಾವ್ ಆಗ್ಬೇಕು, ಎಲ್ಲಾನು ಅಲಾವ್ ಆಗ್ಬೇಕು. ಆದ್ರ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಅದಲ್ಲ, ಅದನ್ನ ಡಿಪೆಂಡೆನ್ಸಿ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಸರ್ಕಾರ ಜನಸಾಮಾನ್ಯರಿಗೆ ಹೆಲ್ಪ್ ಮಾಡೋ ತರ ಕಾಣಕತ್ತಿಲ್ಲ. ಇದೆಲ್ಲ ನೋಡಿದಾಗ ನಿಮಗೆ ಏನಾಗ್ತದೆ, ಸರ್ಕಾರ ಮೇಲೆ ಇನ್ನೂ ನಾವು ನಂಬಿಕೆ ಇಟ್ಟು ಕೂತ್ಕೋಬೇಕನ್ನ, ಅಥವಾ ನಮ್ಮದಾದ ಯೂನಿಯನ್ ಗಳನ್ನ ರಚನೆ ಮಾಡ್ಕೊಂಡು ಈ ಅಗ್ರಿಗೇಟರ್ಸ್ ಅದಾರಲ್ಲ ಅವ್ರ ವಿರುದ್ಧ ನಮ್ಮದಾದ ಒಂದು ತಂತ್ರವನ್ನು ರೂಪಿಸ್ಕೊಂಡು ಹೋರಾಡ್ಬೇಕನ್ನ ಅನ್ನೋದನ್ನ ಕಮೆಂಟ್ ಮಾಡಿ.